ಯಾಕೆ ವಿಶ್ವಾಸ ಬಂತು? ಅವರಿಗೆ ಯಾರೋ ಪ್ರೊಟೆಕ್ಟ್ ಮಾಡುವಂತ ವ್ಯವಸ್ಥೆ ಇಲ್ಲಿ ಇರ್ಬೋದಲ್ವಾ? ಇಲ್ಲದೆ ಇದ್ರೆ ಅವರಿಗೆ ಯಾಕೆ ವಿಶ್ವಾಸ ಬರ್ತಿತ್ತು? ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ದರೋಡೆ, ಮಾಗಡಿ ರಸ್ತೆಯ ರಾಮ್ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಮುಸುಕುದಾರಿಗಳು 20 ಸೆಕೆಂಡುಗಳಲ್ಲಿ 18 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಡುವಾಗಲೇ ದರೋಡೆ. ವಿಜಯಪುರ SBI ಬ್ಯಾಂಕ್ ಮಾನ್ಯ ಸಭಾಪತಿಗಳೇ, ಬಹಳಷ್ಟು ಸಮಯ ಕೇಳಿ ತಾರತಮ್ಯ ಆಗ್ತಾ ಇದೆ. ಇದು ATM ವ್ಯಾನ್ ಹೈಜಾಕ್. ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಅಶೋಕ್ ಪಿಲ್ಲರ್ ಡೈರಿ ಸರ್ಕಲ್ ಸಿಟಿ ರವಿ ಫ್ಲೈಓವರ್. ಸಿಟಿ ರವಿ ಅವರೇ, 20 ನಿಮಿಷ ಆಯ್ತು, ಇನ್ನು 5 ನಿಮಿಷದಲ್ಲಿ ತಮ್ಮದು ಮುಗಿಸ್ಬೇಕು. ಇನ್ನಿಬ್ರು ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಈಗ ಅಂದ್ರೆ ಈಗ ಹೆಸರು ಮಾನ್ಯ ಸಭಾಪತಿಗಳೇ, ಇರ್ಲಿ, ಕರೆಕ್ಟ್ ನೀವು ಹೇಳ್ತಾ ಇರೋದು. ರಾಜ್ಯದಲ್ಲಿ ಯಾರು ಕೊಟ್ಟಿರ್ಲಿಲ್ಲ, ಈಗ ಕೊಟ್ಟಿದ್ದಾರೆ. ಹಾಗಾಗಿ ಸಿಟಿ ರವಿ ಸಭಾಪತಿಗಳೇ, ಇನ್ನು 3 ನಿಮಿಷ ಅಂದ್ರೆ ಕರೆಕ್ಟ್ 5:45ಕ್ಕೆ ತಾವು ಸಭಾಪತಿಗಳೇ, ನಮ್ಮ ಸದಸ್ಯರು ಕೇಳಿಲ್ಲ, ಎಲ್ಲರಿಗೂ 15 ಸಮಯ ಕೊಟ್ಟು ನೋಡಿ, ನಿರಾಣಿ ಅವರು ಮಾತನಾಡಕ್ಕಿದೆ, ಹಾಗೆ ಕಿಶೋರ್ ಕುಮಾರ್ ಅವರು ಮಾತನಾಡಕ್ಕಿದೆ. ಹಾಗಾಗಿ ತಾವು ಮುಗಿಸ್ಬೇಕು, ಯಾಕೆಂದ್ರೆ CM ಬಂದು ಉತ್ತರ ಕೊಡೋದಕ್ಕಿದೆ. ದಯಮಾಡಿ ನಾವು ಪ್ರತಿಪಕ್ಷದವರು ಅಲ್ಲಲ್ಲ, ಪ್ರತಿಪಕ್ಷದವರ ಸಮಯ ಆಗಿದೆ. ರಾಜ್ಯಪಾಲರ ಕೈ ಹೇಳಿಸಿದ್ದಾರೆ, ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಈಗ 20 ನಿಮಿಷ ಆಗಿದೆ, ಮಾತ್ರ ಬಾಕಿ ಇರೋದು 20 ನಿಮಿಷ ಆಗಿದೆ. ಇನ್ನು 5 ನಿಮಿಷ ಅಂದ್ರೆ ನೀವು 45 ಮುಗಿಸಿ. ರಾಜ್ಯದಲ್ಲಿರುವ ಸಕ್ರಿಯ ರೌಡಿಗಳು 23,016 ಸಕ್ರಿಯ ರೌಡಿಗಳು. ಬೆಂಗಳೂರಿನಲ್ಲಿ 6,210, ಕಲಬುರಗಿ 1,475, ಮೈಸೂರು 952, ತುಮಕೂರು 883, ಬೆಳಗಾವಿ 856. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಯಾರ್ದನ್ನ? ಕಲಾವಿದರ ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಬೇಕಾಗಿದ್ದು, ರೌಡಿಗಳ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು. ನೀವೇನ್ ಮಾಡಿದ್ರಿ? ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ಯಾರಾದ್ರೂ IT-BT ಅವರು ರಸ್ತೆ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ಅಂದ್ರೆ ನೀವು ಯಾರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು? ನೀವು ಇವ್ರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು. ನೀವು ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೊಟ್ಟಿದ್ದ ಯಾರದನ್ನ? IT-BT ಅವ್ರನ್ನ ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋಗ್ತೀರಿ, ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋಗ್ತೀರಿ. ದಲಿತ ದೌರ್ಜನ್ಯ ಪ್ರಕರಣಗಳು, ಅದರಲ್ಲೂ ದಾಖಲೆ. ದಲಿತ ದೌರ್ಜನ್ಯ ಪ್ರಕರಣ 2021ರಲ್ಲಿ 1,751 ಪ್ರಕರಣ ಇದ್ರೆ 2025ರಲ್ಲಿ 2,412ಕ್ಕೆ ಏರಿದೆ. ಅದರಲ್ಲಿ ನಮ್ಮ ಗೃಹ ಸಚಿವರ ಜಿಲ್ಲೆ ಇದೆಯಲ್ಲ, ಅದು 2ನೇ ಸ್ಥಾನ, ಬೆಂಗಳೂರು 1ನೇ ಸ್ಥಾನ. ನಂಬರ್ 1 ಪ್ಲೇಸ್ನಲ್ಲಿ ಬೆಂಗಳೂರು ದಲಿತ ದೌರ್ಜನ್ಯ ಪ್ರಕರಣದಲ್ಲಿ, ನಂಬರ್ 2ನಲ್ಲಿ ತುಮಕೂರು. ಇದು ಇರುವಂತ ಪರಿಸ್ಥಿತಿ. ಈಗ ಹೇಳಿ, ಈಗ ಇದನ್ನ ಈಗ ಹೇಳಿ, ರಕ್ಷಕರೇ ಭಕ್ಷಕರಾದ್ರೆ ಜನಸಾಮಾನ್ಯರ ಪಾಡ ಏನಯ್ಯ ಅನ್ನೋದು ಇದಕ್ಕೆ ಅಪ್ಲೈ ಆಗುತ್ತಾ ಇಲ್ವೋ? ಇನ್ ಡ್ರಗ್ಸ್ ಮುಖ್ಯಮಂತ್ರಿಗಳೇ ರಿವ್ಯೂ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಗುಜರಾತ್ ಪೊಲೀಸರಿಗೆ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಇರೋದು ಗೊತ್ತಾಗುತ್ತೆ, ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುತ್ತೆ, ನಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ. ಅಂದ್ರೆ ಗೊತ್ತಿದ್ದು ಕೂಡ ಅವ್ರ ಜೊತೆಗೆ ಶಾಮೀಲಾಗಿರೋ ಕಾರಣಕ್ಕೆ ಏನಾದ್ರೂ ಈ ಪ್ರಕರಣಗಳಲ್ಲಿ ಪತ್ತೆ ಆಗ್ತಿಲ್ವಾ? ಇದನ್ನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಮಾನ್ಯ ಸಭಾಪತಿಗಳೇ. ಇನ್ನ ಹಣ ಹರಿದರೂ ಮುಗಿಸಿ ಆಗದ ಅಭಿವೃದ್ಧಿ. ಈಗ ಇದು ನನ್ನ ಮಾತಲ್ಲ, ಹಣ ಹರಿದ್ರೂ ಕೂಡ ಆಗದ ಅಭಿವೃದ್ಧಿ. 2 ದಶಕಗಳ ಬಳಿಕವೂ ನಿವಾರಣೆಯಾಗದ ಪ್ರಾದೇಶಿಕ ಅಸಮಾನತೆ. ನಂಜುಂಡಪ್ಪ ವರದಿಯಲ್ಲಿದ್ದು 114 ತಾಲೂಕು, ಹಿಂದುಳಿದ ತಾಲೂಕುಗಳು. ನಂಗೆ ಆಶ್ಚರ್ಯ ಆಗತ್ತ, 2 ಆಗಿದ್ದು. ಕೆಲವರು ಮುಖ್ಯಮಂತ್ರಿಗಳು ಪ್ರತಿನಿಧಿಸಿದ ತಾಲೂಕುಗಳು ಹಿಂದುಳಿದವೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಕ್ಷೇತ್ರದ ಜನ ಕೂರಿಸಿದ ಮೇಲೂ ಅವ್ರ ಕ್ಷೇತ್ರ ಹಿಂದುಳಿಯುತ್ತೆ ಅಂತ ಹೇಳಿದ್ರೆ ಎಂತ ದುರ್ದೈವ. ಸಭಾಪತಿಗಳು ಒಂದೇ ನಿಮಿಷ, ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಅವ್ರು ಈಲ್ಡಾದ್ರೆ ನೀವು ಮಾತನಾಡಿ, ಇಲ್ಲಿ ದಯಮಾಡಿ ಹೇಳ್ತಾ ಇದೆ. ದಯವಿಟ್ಟು